ನಿರ್ಮಾಣ ಬೆಳಗದ ನಮ್ಮ ತಂದೆಯವರು ಮಾಡಿದ ಕೆಲಸಗಳದಾವು ಅದರನ್ನು ಇಟ್ಕೊಂಡು ನಿಂತ್ಕೊಂಡು ಆಮೇಲೆ ಗ್ಯಾರಂಟಿ ಮಾಡಿದ ಕೆಲಸ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಏನಾದ್ರು ಸರ್, ಈಗ ತಾವು ಅನುಕಂಪದಲ್ಲೇ ತಮಗೆ ಪ್ಲಸ್ ಆಗ್ತಾ ಇರುವಂಥದ್ದು, ಅದರ ಜೊತೆಗೆ ಬಿಜೆಪಿಗೂ ಕೂಡ ಈ ಚುನಾವಣೆ ಅಷ್ಟೇ ಪ್ರತಿಷ್ಠೆಯಾಗಿ ಅವರು ತುಂಬಾನೇ ಸವಾಲಾಗಿ ಇದನ್ನ ತಗೊಂಡಿರುವಂಥದ್ದು. ಎಷ್ಟರ ಮಟ್ಟಿಗೆ ಇದನ್ನ ಚಾಲೆಂಜ್ ಆಗಿ ಅದು ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ, ಅವ್ರನ್ನ ಎದುರಿಸ್ಲಿಕ್ಕೆ ಯಾವ ತರ ನೀವು ಅದನ್ನ ಚುನಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಎದುರಿಸ್ತೀವಿ, ಗೆಲ್ತೀವಿ. ಅಲ್ಲ, ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ ಅನುಭವ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಸವಾಲಾಗಿ ಪರಿಣಮಿಸ್ತೈತೆ ಅಂತ ಸರ್ ಈ ಚುನಾವಣೆ ನಿಮ್ಗೆ? ತಂದೆಯವರು ಶಾಸಕರಾಗಿ ಅನುಭವ ಮಾಡ್ಕೊಂಡಾನ, 15 ಎಲೆಕ್ಷನ್ ಮಾಡ್ಯಾನ. ನಮ್ಮ ತಂದೆಯವರು ಎಲೆಕ್ಷನ್ ಮಾಡಿದೆವು, ನಾವೇನಂತ ಓಡಾಡಿ ಮಾಡಿದ್ವಿ. ನಮಗೇನು ಅದರದ್ದೇನು ಹಂಗೇನು ಬರೋದಲ್ಲ. ನಮ್ಮ ತಂದೆ ಹೆಂಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಬೇಕು. ನಮ್ಮ ತಂದೆ ಆಶೀರ್ವಾದ ಇದೆ, ನಮ್ಮ ತಂದೆ ಅಭಿಮಾನ ಬೆಳೆದಿದೆ. ಸರ್, ಈಗ ನಗರ ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆ ನಮ್ಮ ತಂದೆಯವ್ರ ಅಭಿಮಾನ ನಮ್ಮ ತಂದೆ ಮ್ಯಾಗಿಟ್ಟು ಪ್ರೀತಿ. ಈಗ ಮಾದೇಮೇಟಿಯವರು ಇನ್ನೊಬ್ಬರ ಹಸ್ತಕ್ಷೇಪ ಅನ್ನೋದು ಬಹಳಷ್ಟು ಸಲ ಹೇಳಿದೆ. ಈಗ ನಿಮಗೆ ಸಿಕ್ಕಿದೆ, ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ? ಏನಿಲ್ಲ, SKP ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತಾರೆ. ಸರ್, ನಾಳೆ ಎಷ್ಟು ಗಂಟೆಗೆ ನಾಮಿನೇಷನ್ ಮಾಡ್ತೀನಿ? ನಾಳೆ 11 ಗಂಟೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ, ನಮ್ಮ KP ಜಿಲ್ಲೆಯ ನಾಯಕರು, ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲ ಬರ್ತಾರೆ. ಕೊನೆಯದಾಗಿ ತಮ್ಮ ಈ ಒಂದು ಸರ್ಕಾರದ ವಿಚಾರದಲ್ಲಿ ಎಲೆಕ್ಷನ್ ವಿಚಾರ ಗೆಲುವು ಪಕ್ಕ ಅಂತ ಹೇಳ್ತಿರ್ತಾರೆ. ನಾವೇ ಗೆಲ್ಲೋ ಥ್ಯಾಂಕ್ ಯು.